ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಕೇಂದ್ರ ಕಚೇರಿ ಕಂದಾಯ ಭವನ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಚೇತನ್, ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ರವರ ನೇತೃತ್ವದಲ್ಲಿ 10 ಬೇಡಿಕೆಗಳನ್ನ ಇಟ್ಟು ಬಾಗೇಪಲ್ಲಿ ತಾಲೂಕು ಆಡಳಿತ ಸೌಧ ಕಚೇರಿಯ ಮುಂದೆ ಅನಿರ್ದಿಷ್ಟ ಮುಷ್ಕರ ಶಾಂತಿಯುತವಾಗಿ ನಡೆಯಿತು. ಬಾಗೇಪಲ್ಲಿ ತಾಲೂಕಿನ ಎಲ್ಲ ಗ್ರಾಮಾಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿರುತ್ತಾರೆ. ಜೆಎನ್ ಕೃಷ್ಣಾರೆಡ್ಡಿ, ಚಿಕ್ಕಿ ನ್ಯೂಸ್ ಕನ್ನಡ, ಬಾಗೇಪಲ್ಲಿ. ಯುದ್ಧಕ್ಕೆ ಬಿಟ್ಬಿಡ್ತಾರೆ, ಅವ್ರಿಗೇನೇ ಪ್ರೊಟೆಕ್ಷನ್ನು ಇರೋದಿಲ್ಲ. ಜೊತೆಗೆ ಯುದ್ಧ ಮಾಡಿ ಬಂದಾದ್ಮೇಲೆ ಏನು ಇನ್ಸೆಂಟಿವ್ ಇರೋದಿಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಒಂದು ಪ್ರೊಟೆಕ್ಷನ್ನು ಇಲ್ಲ, ಒಂದು ಇನ್ಸೆಂಟಿವು ಇಲ್ಲ. ಆ್ಯಪ್ ಬೇಸ್ಡ್ ಅಂತಂದ್ಬಿಟ್ಟು ಎಲ್ಲ ಪ್ರೋಗ್ರಾಮ್ಸ್ನ ಏನು ಇವಾಗ ಸರ್ಕಾರದ್ದು ಏನು ಪ್ರೋಗ್ರಾಮ್ಸ್ ಇದ್ದಾವೆಲ್ಲ ಆ್ಯಪ್ ಬೇಸ್ಡ್ ಆಗಿದೆ, ಎಲ್ಲ ಡಿಜಿಟಲ್ ಆಗಿದೆ. ಅದಕ್ಕೋಸ್ಕರ ಅವರಿಗೆ ಲ್ಯಾಪ್ಟಾಪ್ಸು ಮತ್ತು ಸ್ಮಾರ್ಟ್ ಫೋನ್ಸ್ನ ಒದಗಿಸ್ಬೇಕು. ಜೊತೆಗೆ ಫೀಲ್ಡ್ಸ್ಗೆಲ್ಲ ಹೋದಾಗ ಅವ್ರಿಗೆ ಯಾವುದೇ ತರಹದ ಪ್ರೊಟೆಕ್ಷನ್ ಇರೋದಿಲ್ಲ. ಫೀಲ್ಡ್ಗೆ ಹೋದಾಗ ಒಬ್ಬೊಬ್ಬರೇ ಹೋಗಬೇಕಾಗಿರೋಂಥ ಪರಿಸ್ಥಿತಿ ಇರ್ತದೆ. ಜೊತೆಗೆ ಅವರಿಗೆ ಎಲ್ಲಾದರೂ ಒಂದು ಕೇಂದ್ರ ಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕೆ ಅವ್ರಿಗೆ ಯಾವುದೇ ಕಟ್ಟಡ ಕೂಡ ಇರೋದಿಲ್ಲ ಅಂತಂದ್ಬಿಟ್ಟು ಸ್ವಲ್ಪ ವರ್ಕಿನ ಒಂದು ಒತ್ತಡ ಕೂಡ ಹೆಚ್ಚಾಗಿದೆ ಅಂತಂದ್ಬಿಟ್ಟು ಅವರ ಒಂದು ಕಳಕಳಿ ಇದೆ. ಅವ್ರ ಕಳಕಳಿನ ಎಲ್ಲ ಲೆಟ್ರೇಡ್ ಮುಖಾಂತರ ನಮಗೆ ಇವತ್ತು ಕೊಟ್ಟಿದ್ದಾರೆ. ಇದನ್ನು ಸರ್ಕಾರಕ್ಕೆ ತಲುಪಿಸುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಮೇಡಮ್, ಈ ಮುಷ್ಕರಕ್ಕೆ ನೀವು ಬೆಂಬಲ ನೀಡ್ತಾ ಇದ್ದೀರಿ. ಇವಾಗ ನಾವು ಅವ್ರದ್ದು ಏನಿದೆ, ಅವರು ಏನು ಕಳಕಳಿ ಇದೆ, ಸರ್ಕಾರಕ್ಕೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಮೇಡಮ್, ಮುಷ್ಕರ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಆಡಳಿತಕ್ಕೆ ಏನಾದರೂ ತೊಂದರೆ ಆಗ್ತದೆ? ಹೌದು, ಡೆಫಿನೆಟಾಗಿ. ಯಾಕಂತಂದರೆ ಅವರು ಬಂದು ನಮ್ಮ ಫೌಂಡೇಶನ್ ಇದ್ದಂಗೆ, ನಮ್ಮ ಗ್ರಾಮ ಸಹಾಯಕರು, ನಮ್ಮ ಗ್ರಾಮಾಡಳಿತಾಧಿಕಾರಿಗಳು, ನಮ್ಮ ರಾಜಸ್ವ ನಿರೀಕ್ಷಕರು ಬಂದುಬಿಟ್ಟು ನಮ್ಮ ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮ ಮದರ್ ಡಿಪಾರ್ಟ್ಮೆಂಟಿನ ಫೌಂಡೇಶನ್ ಇದ್ದಂಗೆ. ಸೊ ಅವರು ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ಸುಮಾರಷ್ಟು ನಮ್ಮ ರೆವೆನ್ಯೂ ಇಲಾಖೆಯ, ಕಂದಾಯ ಇಲಾಖೆಯ ಕೆಲಸಗಳೂ ಆಗೋದಿಲ್ಲ. ಜೊತೆಗೆ ಕಂದಾಯ ಇಲಾಖೆಗೆ ಲಿಂಕ್ ಆಗಿರುವಂತಹ ಬೇರೆ ಇಲಾಖೆಗಳ ಕೆಲಸ ಕೂಡ ಆಗೋದಿಲ್ಲ. ಸೊ ನಮಗೆ ಅದರಿಂದ ಡೆಫಿನೆಟಾಗಿ ನಮ್ಮ ವರ್ಕ್ ಏನು ಎಫಿಷಿಯನ್ಸಿ ಇದೆ ಅದು ಕೂಡ ಹ್ಯಾಂಪರ್ ಆಗ್ತಿದೆ, ವರ್ಕ್ ಕೂಡ ಹ್ಯಾಂಪರ್ ಆಗ್ತಾ ಇದೆ. ಕಚೇರಿ ಸಿಬ್ಬಂದಿ ಅವರು ಜಾಯ್ನ್ ಆಗಿದ್ದಾರೆ. ಇಲ್ಲ, ಎಲ್ಲರೂ ಜಾಯ್ನ್ ಆಗಿದ್ದಾರೆ. ಈಗ ಅವ್ರ ಕಳಕಳಿ ಏನಿದೆ ಅದನ್ನು ತಲುಪಿಸುವಂಥ ಪ್ರಯತ್ನ ನಾವು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ಅಷ್ಟೇ. ಇದನ್ನು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ನಮ್ಮ ಮಾನ್ಯ ಅಧ್ಯಕ್ಷರು ನೀಡಿರುವ ಕರೆಯಂತೆ ಇವತ್ತು ನಾವು ನಮ್ಮ ಮೂಲಭೂತ ಸೌಕರ್ಯಗಳು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸರ್ಕಾರಕ್ಕೆ ಮನವಿ ಮಾಡುತ್ತಾ ಮಾನ್ಯ ಅಧ್ಯಕ್ಷರು ಸೂಚಿಸಿರುವಂತೆ ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೀಗೆ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಆಲಿಸಿದ ಪಕ್ಷದಲ್ಲಿ ನಾವು ಇದನ್ನು ಮುಂದೆ ಇನ್ನೂ ನಾವು ತೀವ್ರತರವಾದ ಹೋರಾಟ ಮಾಡಲು ಎಚ್ಚೆತ್ತುಕೊಂಡಿದ್ದೇವೆ. ನಮ್ಮ ಸಂಘವು ಒಗ್ಗಟ್ಟಾಗಿದೆ. ಈ ದಿನ ನಮ್ಮ ಮೂಲಭೂತ ಸೌಕರ್ಯಗಳನ್ನು ನೀಡದೆ ತಾಂತ್ರಿಕ ಕೆಲಸಗಳನ್ನು ಸಹ ಮೂಲಭೂತ ಸೌಕರ್ಯಗಳನ್ನು ನೀಡದ ಪಕ್ಷದಲ್ಲೂ ತಾಂತ್ರಿಕ ಕೆಲಸಗಳನ್ನು ನಮ್ಮಿಂದ ಪಡೆದುಕೊಂಡು ಸರ್ಕಾರ ನಮಗೆ ಮೋಸ ಮಾಡುತ್ತಿದೆ. ಈ ಮೋಸದ ಧೋರಣೆಯನ್ನು ಈ ದಿನವೇ ನಿಲ್ಲಿಸಿ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಆದಷ್ಟು ಬೇಗ ಆಲಿಸಿದರೆ ಸಾರ್ವಜನಿಕರಿಗೂ ನಮ್ಮ ಸಂಘಕ್ಕೂ ಹಾಗೂ ಕಂದಾಯ ಇಲಾಖೆಗೆ ಒಳ್ಳೆಯ ಹೆಸರು ತರಲು ನಾವು ಇನ್ನು ಮುಂದೆ ಇನ್ನೂ ಕಷ್ಟಪಡುತ್ತಾ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುತ್ತೇವೆ. ಮುಖ್ಯ ಬೇಡಿಕೆಗಳು ನಮ್ಮ ಮುಖ್ಯ ಬೇಡಿಕೆಗಳು ಬಂದ್ಬಿಟ್ಟು 20 ವರ್ಷದಿಂದ ನಮಗೆ ಜಾಬ್ ಚಾರ್ಟೇ ಕೊಟ್ಟಿಲ್ಲ. ಯಾಕೆ ಜಾಬ್ ಚಾರ್ಟ್ ಕೊಡ್ತಾ ಇಲ್ಲ ಸರ್ಕಾರ? ನಾವು ಅದನ್ನು ಯೋಚನೆ ಮಾಡ್ತಾ ಹೋದರೆ ಜಾಬ್ ಚಾರ್ಟ್ ಯಾಕೆ ಕೊಡ್ತಾ ಇಲ್ಲ ಅಂತಂದರೆ, ಇವ್ರು ಜಾಬ್ ಚಾರ್ಟ್ ಕೊಟ್ಟರೆ ಇವ್ರು ಜಾಬ್ ಚಾರ್ಟರ್ ಇಲ್ಲೋ ಕೆಲಸ ಮಾತ್ರ ಮಾಡ್ತಾರೆ. ಜಾಬ್ ಚಾರ್ಟ್ ಕೊಡಲಿಲ್ಲ ಅಂದರೆ ಯಾವ ಕೆಲಸ ಆದರೂ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಇವರು ಜಾಬ್ ಚಾರ್ಟ್ ಕೊಡ್ತಾ ಇಲ್ಲ. ನಮಗೆ ಮಾಸಿಕವಾಗಿ ಎಷ್ಟು 500 ರೂಪಾಯಿ ಕೊಡ್ತಾರೆ ಟ್ರಾವೆಲ್ ಅಲವೆನ್ಸ್. 500 ರೂಪಾಯಿಗೆ ನಮಗೆ ಒಂದು ಮಾಹೆಯಲ್ಲಿ ಸುಮಾರು 4 ಸತಿ ಬಾಗೇಪಲ್ಲಿಗೆ ನಮ್ಮ ಕೇಂದ್ರ ಸ್ಥಾನದಿಂದ ಇಲ್ಲಿಗೆ ಬರೋಕ್ಕೆ ಸುಮಾರು ನಮಗೆ 4 ಸತಿ ಬಾಗೇಪಲ್ಲಿ ಬರೋಕ್ಕೆ ನಮಗೆ 800ರಿಂದ 1000 ರೂಪಾಯಿ ಆಗುತ್ತೆ ಪೆಟ್ರೋಲ್ ಅಲವೆನ್ಸ್. ನಾವು ಫೀಲ್ಡಿಗೆ ಹೆಂಗೆ ಹೋಗೋಣ? ಬರೀ 500 ರೂಪಾಯಿ ಕೊಡ್ತಾರೆ. ಅದನ್ನು 3000ಕ್ಕೆ ಏರಿಸಬೇಕು. ಈ ಹಿಂದೆ ನಾವು ಮನವಿ ಮಾಡಿದಂತೆ ನಮ್ಮದು ತಾಂತ್ರಿಕ, ಈ ಹಿಂದೆ ನಾವು ಮನವಿ ಮಾಡಿದಾಗ ನಮ್ಮ ಸ್ಕೇಲ್ ರೈಸ್ ಮಾಡಬೇಕು ಅಂತ, ನಮ್ಮ ಮೂಲ ವೇತನವನ್ನು ಹೆಚ್ಚು ಮಾಡಲು ನಾವು ಸರ್ಕಾರಕ್ಕೆ ಬೇಡಿಕೆ ಇಟ್ಟಾಗ ಸರ್ಕಾರ ಏನು ಹೇಳ್ತಾವಾಗ, ನಿಮ್ಮದು ತಾಂತ್ರಿಕ ಹುದ್ದೆ ಅಲ್ಲ, ಆದ್ದರಿಂದ ನಿಮಗೆ ಮೇಲ್ದರ್ಜೆಗೆ ಏರ್ಸೋಕ್ಕಾಗಲ್ಲ ಅಂತಂದ್ರು. ತಾಂತ್ರಿಕ ಹುದ್ದೆ ಅಲ್ಲ ಅಂತ ಸರ್ಕಾರ ಒಂದ್ಸತಿ ತಿಳಿಸಿ ನಮಗೆ ಹೇಳಿ, ಮತ್ತು ತಾಂತ್ರಿಕ ಕೆಲಸಗಳನ್ನು ನಮ್ಮ ಹತ್ರ ಮಾಡಿಸೋದ್ರಲ್ಲಿ ಅರ್ಥ ಏನಿದೆ ಅಂತ ನಮಗೆ ಗೊತ್ತಾಗ್ತದೆ.
ಅದೊಂದು 2 ಮೂಲ ಉದ್ದೇಶ. ಹಾಗೂ ಸುಮಾರು ಇವಾಗ ಏನಾಗಿದೆ, ಒಂದು 105 ಕೆಲಸಗಳಿದೆ ಸಕಾಲ. ಫೋನ್ ಆ್ಯಪ್ ಮುಖಾಂತರ ಸುಮಾರು 10 ಆ್ಯಪ್ಸ್ ಇದೆ. ಆ ಆ್ಯಪ್ ಕೆಲಸ ಮಾಡಬೇಕಾದ್ರೆ ನಮಗೆ ಕಾರ್ಯದ ಒತ್ತಡದಿಂದ ಸುಮಾರು ನಮ್ಮ ಉದ್ಯೋಗ ಮಿತ್ರರು ಏನಾಗ್ತಿದ್ದಾರೆ, ಈ ದುಶ್ಚಟಗಳಿಗೆ ಒಳಗಾಗ್ತಿದ್ದಾರೆ. ಇದರಿಂದ ಸುಮಾರು 2-3 ವರ್ಷದಿಂದ ಒಂದು 20ರಿಂದ 25 ಜನ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ಕೆಲಸ ಒತ್ತಡದಿಂದ ಮರಣ ಹೊಂದಿರುತ್ತಾರೆ. ಅಧಿಕಾರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ, ನಮ್ಮ ಬೇಡಿಕೆಗಳ ವಿರುದ್ಧ ಅಷ್ಟೇ. ನಮ್ಮ ಮೂಲಭೂತ ಹಕ್ಕುಗಳನ್ನು ನಮಗೆ ಕೊಡಬೇಕು. ಸರ್ಕಾರ ವಿರುದ್ಧನೂ ಅಲ್ಲ, ಅಧಿಕಾರಿಗಳ ವಿರುದ್ಧನೂ ಅಲ್ಲ. ಎಲ್ಲರೂ ನಾವೆಲ್ಲ ಒಂದೇ. ನಾವು ಹಿಂದೇನೂ ಕೆಲಸ ಮಾಡಿಕೊಟ್ವಿ. ಸುಮಾರು 30-40 ವರ್ಷಗಳಿಂದ ನಿರಂತರವಾಗಿ ನಮ್ಮ ಸೇವೆ ಸಾಕ್ತಾನೆ ಇದೆ. ನಮಗೇನಾಗುತ್ತೆ ಅಂತಂದರೆ, ಸರ್ಕಾರ ಈಗ ನಮಗೆ ಇವಾಗ ಸುಮಾರು ನಮಗೆ ಇವಾಗ 38 ಸರ್ಕಲ್ ಇದೆ ಬಾಗೇಪಲ್ಲಿಯಲ್ಲಿ. 38 ಸರ್ಕಲಲ್ಲಿ ಸುಮಾರು 20 ಜನ ಗ್ರಾಮಾಡಳಿತ ಅಧಿಕಾರಿಗಳು ಮಾತ್ರ ಕೆಲಸ ಮಾಡ್ತಾರೆ. ಇನ್ನೂ 12 ಜನ ಕೆಲಸ ಮಾಡಬೇಕು, 12-13 ಜನ. ಒಬ್ಬೊಬ್ಬರಿಗೆ 3-4 ಸರ್ಕಲ್ ಇದೆ. ಇವಾಗ ಏನು ಮಾಡ್ತಾರೆ, ಸರ್ಕಾರದ ಮಟ್ಟದಲ್ಲಿ ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಕೈಗೊಂಡು 2 ದಿನಕ್ಕೆ ಕೆಲಸ ಆಗಬೇಕು ಅಂತಂದರೆ ಆಗುತ್ತೆ. ಹೆಂಗೆ? 1 ಸರ್ಕಲ್ ಇದ್ದಾಗ 2 ದಿನಕ್ಕೆ ಕೆಲಸ ಆಗುತ್ತೆ. ನನಗೆ 3 ಸರ್ಕಲ್ ಇದೆ ಇನ್ಚಾರ್ಜ್, ಹೆಂಗೆ ಮಾಡೋದು? ಇದರಿಂದ ಅವರು ಅದನ್ನು ಅರಿಬೇಕು. ನಾವು ಅವ್ರ ಮಾತಿಗೆ ಹೂಗೊಟ್ಟು ನಾವು ಅವ್ರ ಸೇವೆ ಮಾಡ್ಕೊತ ಹೋಗಿದ್ದೀವಿ. ನಾವು ಇವಾಗ ಹೆಂಗಾಗುತ್ತೆ, ತುಂಬ ಇಷ್ಟು ದಿನದಿಂದ ಈ ಒತ್ತಡದಲ್ಲಿ ನಾವು ನಮ್ಮ ಕುಟುಂಬವನ್ನು ಹಾಗೂ ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಡು ಎಷ್ಟು ದಿನ ಕೆಲಸ ಮಾಡೋದು. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483